ಜನತೆಗಳು ನಮಸ್ಕಾರಗಳು. ಲಕ್ಷ್ಮೀಕಾಂತ್ ಕಡೆಯಿಂದ. ಸರ್ ಆಲ್ಮೋಸ್ಟ್ ಶಿವರಾತ್ರಿ ಮುಗೀತು, ಬಿಸಿಲು ಜಾಸ್ತಿ ಆಯ್ತು, ಎಲ್ಲ ಕಾರಲ್ಲಿ ಓಡಾಡ್ಬೇಕು ಇವಾಗ, ಆ ತರ ಅನಿಸುತ್ತೆ. ಹಾಗಾಗಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಲಕ್ಷ್ಮೀಕಾಂತ್ ಕಡೆಯಿಂದ ಒಂದು ಒಳ್ಳೆ ಗಾಡಿನೇ ಕಡಿಮೆ ರೇಟಿಗೆ ಕೊಡೋಣ ಅಂತೇಳಿ ಮತ್ತೆ ಒಂದು ವಿಡಿಯೋ ಮಾಡ್ತಾ ಇದೀವಿ. ಆಟೋ ಪ್ರಪಂಚ ಅವರಿಗೆ ಫಸ್ಟ್ ಧನ್ಯವಾದಗಳು. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ ಸರ್? ಹೌದು ಸರ್. ಮೊದಲನೇದಾಗಿ ಇನ್ನೇನ್ ಬೇಸಿಗೆಗಾಲ ಬೇರೆ ಬರ್ತಾ ಇದೆ, ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ. ಇದುವರೆಗೂ ಸತತವಾಗಿ ನಿಮ್ಮ ಕೆಲಸದಲ್ಲಿ ಕಡಿಮೆ ಬೆಲೆಗೆ ಗುಣಮಟ್ಟವಾದ ಒಂದು ಎಲ್ಲಾ ಗಾಡಿಗಳನ್ನ ಬಡವರಿಗೆ ಅಲ್ಲದೆ ಮಧ್ಯಮ ವರ್ಗದವ್ರು ಕೂಡ ಕೊಡ್ತಾ ಬಂದಿದ್ದೀರಾ. ಈ ಸಲಿನೂ ಕೂಡ ಒಳ್ಳೆ ಬಜೆಟ್ ಗೆ ಕಾರ್ಗಳು ಬಂದಿದೆ ಅಂತ ಹೇಳಿದ್ರಿ. ಮತ್ತೇನಕ್ ತಡ ಮಾಡೋಣ, ಡೀಟೇಲ್ಸ್ ಕೊಡ್ತಾ ಬನ್ನಿ ಸರ್. ಬಡವರನ್ನ ಮಾತಾ ಇಲ್ಲ ಸರ್ ನಮ್ಮ ಲಕ್ಷ್ಮೀಕಾಂತ್ ಅಲ್ಲಿ. ಹೌದು, ಎಲ್ಲರೂ ಒಂದೇ ಸರ್, ಅದೇ ಉದ್ದೇಶವಲ್ಲೇ ವಿಡಿಯೋ ಮಾಡ್ತೀನಿ ಸರ್. ಜನಗಳು ಹೇಳಕ್ ಇಷ್ಟಪಡ್ತೀನಿ, ಬಟ್ ಒಂದು ಒಳ್ಳೆ ಪ್ರೈಸ್ಗೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀನಿ. ಸ್ಯಾಂಟ್ರೋ 2004 ಮಾಡಲು ಜಸ್ಟ್ 90,000 ಕೊಡ್ತಾ ಇದೀನಿ ಸರ್. 90,000ಕ್ಕೆ ಎಫ್ಸಿ ಮಾಡ್ಕೊಡ್ತಾ ಇದೀನಿ. 90,000ಕ್ಕೆ ಸ್ಯಾಂಟ್ರೋ ಸ್ಯಾಂಟ್ರೋ ಟಾಪ್ ಅಂಡ್ ಗಾಡಿ ಕೊಡ್ತಾ ಇದೀನಿ ವಿತ್ 100% ಟೈರ್ ಅಂತಾನೆ ಹೇಳ್ಬೋದು ಸರ್. 100% ಇಲ್ಲ ಸರ್, ಸುಮ್ಮನೆ ಹೇಳ್ಬಾರ್ದು. ಹೊಸ ಟೈರ್ ಇದೆ ಅಲ್ಲ ಸರ್? 40% ಬರುತ್ತೆ ಸರ್, 40-50% ಇದೆ ಅಷ್ಟೇನೆ. ಬಟ್ ತುಂಬಾ ಚೆನ್ನಾಗಿದೆ. ಅಪೋಲೋ ಟೈರ್ ಇದೆ, ಅಪೋಲೋ ಟೈರ್ಸ್ 50% ಪಕ್ಕ ಇದೆ ಸರ್. ಗಾಡಿನೂ ಆಗಿದೆ ಸರ್, ಸುಮ್ಮನೆ ಹೇಳ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ. ಬಂದ್ ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್, ತುಂಬಾ ಗುಡ್ ಕಂಡೀಷನ್ ಬೇಕಲ್ಲ. Okay, sir. 11 ಮಾಡಲ್ ಒಂದು ಬೆಸ್ಟ್ ಪ್ರೈಸ್ ಕೊಡೋಣ ಸರ್ ಲಕ್ಷ್ಮೀಕಾಂತ್ ಕಡೆಯಿಂದ. 11 ಮಾಡಲ್ ಸಿಂಗಲ್ ಓನರ್ 1,70,000 ಕೊಡೋಣ. ಎಫ್ಸಿ ಎಲ್ಲ ಅಪ್ಡೇಟ್ 2031 ತನಕ ಎಫ್ಸಿ ಇದೆ ವೆಹಿಕಲ್. 2030 ವರೆಗೂ FC ಇರೋ ರನ್ನಿಂಗ್, 31 ತನಕ 31 ವರೆಗೂ ರನ್ನಿಂಗ್ ಇರುವಂತ ಡಾಕ್ಯುಮೆಂಟ್ಸ್. ಇನ್ಸೂರೆನ್ಸ್ 5 ತಿಂಗಳು 6 ತಿಂಗಳು ಬರುತ್ತೆ. ಹಾಗೆ ವೆರಿ ಗುಡ್ ಕಂಡೀಷನ್. ಆಮೇಲೆ ಒರಿಜಿನಲ್ ಪೇಂಟ್ ಇದೆ ವೆಹಿಕಲ್. ಸೊ ರೀಪೇಂಟೆಡ್ ಅಲ್ಲ ಗಾಡಿಗಳು ಸರ್? ಇಲ್ಲ ಪೇಂಟ್ ಅಲ್ಲ, ಒರಿಜಿನಲ್ ಪೇಂಟ್. ಆಮೇಲೆ 2 ಹೊಸ ಟೈರ್ ಹಾಕ್ಸಿದ್ವಿ ಸರ್. ಓಕೆ, 2 ಆಲ್ಮೋಸ್ಟ್ ನೋಡ್ಬೋದು, MRF ಹಾಕ್ಸಿದ್ವಿ. MRF 2 ಹೊಸ ಟೈರ್ ಬರುವಂತದ್ದು. 11 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. ಒರಿಜಿನಲ್ ಪೇಂಟ್ ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್? 1,70,000 ಕೊಡ. 1,70,000 ಸರ್. ಮೆರೂನ್ ಬೇಡ ಅನ್ನೋರ್ಗೆ ಇನ್ನೊಂದು 6 ಮಾಡಲ್ ಒಂದು ಬೆಸ್ಟ್ ಪ್ರೈಸ್ ಕೊಡೋಣ. 1,15,000 ಕೊಟ್ಬಿಡ. 1,15,000 ಮಾಡ್ಲು ಸರ್? ಇದು ಬಂದು 2006 ಮಾಡಲ್. ಹಾ. FC 2029 ತನಕ ಇದೆ. ಓಕೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಹಾಗೆ ಇಂಜಿನ್ ತುಂಬಾ ಚೆನ್ನಾಗಿದೆ ವೆಹಿಕಲ್. 1,15,000 ಕೊಟ್ಬಿಡ. ಫೈನ್ ಕಂಡೀಷನ್. ಯುಗಾದಿ ಹಬ್ಬಕ್ ಬಂಪರ್ ಆಫರ್. 1,10,000 6 ಮಾಡಲ್ ಕೊಡೋಣ. GLS ಕೊಡೋಣ. ಮಾರುತಿಲಿ ಒಂದು ಲೋ ಮೇಂಟೆನೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್. ಆಲ್ಮೋಸ್ಟ್ ಆಲ್ಟೋ ಕೇಟನ್ 3 ಗಾಡಿ ಸಿಗುತ್ತೆ. ಒಂದು ಬೆಸ್ಟ್ ಪ್ರೈಸ್ ಗೆ ಆಟೋ ಡಿಮ್ಯಾಂಡೆಡ್ ವೆಹಿಕಲ್ ಮೋಸ್ಟ್ ನಿಮ್ಗೆ ಗೊತ್ತು ಮಾರುತಿ. ಇದು 12 ಮಾಡಲ್, ಇದು 11 ಮಾಡಲ್ ಸರ್. ಸಾರಿ, ಇದು 11 ಮಾಡಲ್ ಸೆಕೆಂಡ್ ಓನರ್. ಇದು ಕಸ್ಟಮರ್ ವೆಹಿಕಲ್ ಆಗಿರೋದ್ರಿಂದ ಸ್ವಲ್ಪ ಪ್ರೈಸ್ ಜಾಸ್ತಿ ಕೇಳ್ತಾ ಇದಾರೆ, ಬಟ್ ಹಾಗೆ ಮೇಂಟೈನ್ ಮಾಡಿದ್ದಾರೆ. 1,80,000 ಕೊಟ್ಬಿಡ್ತಾರೆ. 1,80,000 80,000ಕ್ಕೆ 11 ಮಾಡಲ್ 2011 ಓನರ್ಶಿಪ್ ಸರ್. ಹಾಗೆ ಟೈರ್ ಆಲ್ಮೋಸ್ಟ್ 4 ಹೊಸ ಟೈರ್ ಹಾಕ್ಸಿದೀವಿ, JK ಹಾಕ್ಸಿದೀವಿ. ಹೌದು ಸರ್, 4 ಹೊಸ ಟೈರ್ ಇರುವಂತದ್ದು. 11 ಮಾಡಲ್ ಸೆಕೆಂಡ್ ಓನರ್. ಆಲ್ಟೋ ಕೇಟನ್ VX. ಹೆಚ್ಚು ಕಮ್ಮಿ ಆಗುತ್ತಾ ಸರ್? ಸ್ವಲ್ಪ ಕಷ್ಟ ಇದು ಕಸ್ಟಮರ್, ಬಟ್ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಚಾನೆಲ್ ಸ್ವಲ್ಪ ಮಾಡ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಆಲ್ಟೋ ಇದೆ. ಹಾಗೆ ಲಕ್ಷ್ಮೀ ಕಾರ್ಸ್ ಅಲ್ಲಿ ಇನ್ನೊಂದು ಆಫರ್ ಕೊಡೋಣ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಬೇಸಿಗೆ AC ಹಾಕೊಂಡು ಆರಾಮ್ ಓಡಾಡಿ ಜನಗಳು. ಇದು 7 ಮಾಡಲ್ ನ ಜಸ್ಟ್ 1,05,000 ಕೊಟ್ಬಿಡೋಣ ಸರ್. 1,05,000 2007 ಮಾಡಲು. ತುಂಬಾ ಚೆನ್ನಾಗಿದೆ. ಟೈರ್ ಕೂಡ ಅಬ್ಸರ್ವ್ ಮಾಡಿ, ಆರಾಮಾಗಿ 50 to 60% ಟೈರ್ ಲೈಫ್ ಇರೋವಂತದ್ದು. ಹೌದು. ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ. 1,05,000 ಫೈನಲ್ ಸರ್? ಹೌದು, 1,05,000 ಕೊಡೋಣ. ಓಕೆ ಸರ್. ರನ್ನಿಂಗ್ ಇರೋ ವೆಹಿಕಲ್ ಕೊಡೋಣ. ಓಕೆ ಸರ್, ಆ ಕೇಟನ್ ಬೇಡ ಅನ್ನೋರ್ಗೆ ಇನ್ನೊಂದು ಕೇಟನ್ ಆಪ್ಷನ್ ಇರೋವಂತದ್ದು ಕೊಡೋಣ. ಹಾಗೆ ಇನ್ನೊಂದು ಕೇಟನ್ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಸರ್. ಇದು ಲಕ್ಷ್ಮೀ ಕಾರ್ಸ್ ಕಡೆಯಿಂದ ಇನ್ನೊಂದು ಆಫರ್. VX ಇದನ್ನು 12 ಮಾಡಲ್ VX. ಟೈರ್ ಗುಡ್ ಕಂಡೀಷನ್ ಇದೆ, ವೆಹಿಕಲ್ ಗುಡ್ ಕಂಡೀಷನ್, ತುಂಬಾ ಚೆನ್ನಾಗಿದೆ. ಬೆಸ್ಟ್ ಪ್ರೈಸ್ ಕೊಡ್ಬಿಡೋಣ. 1,70,000 ಕೊಡ್ಬಿಡೋಣ. 1,75,000 2012 ಓನರ್ಶಿಪ್ ಸರ್? ಓನರ್ ಥರ್ಡ್ ಆಗಿದೆ, ಬಟ್ ತುಂಬಾ ಚೆನ್ನಾಗಿದೆ ವೆಹಿಕಲ್. 1,75,000 ಸರ್. 11 ಮಾಡಲೇ 190 ಹೇಳಿದ್ರಿ ಸರ್. ಅದು ಕಸ್ಟಮರ್, ಬಟ್ ಲಕ್ಷ್ಮೀ ಕಾರ್ಸ್ ಕಡೆಯಿಂದ ಇದು ಲಕ್ಷ್ಮೀ ಕಾರ್ಸ್ ಕಡೆಯಿಂದ ಇಷ್ಟು ಕಮ್ಮಿ ಸಿಗ್ತಾ ಇರೋದು. AC ಗಾಡಿ ಕೊಡೋಣ. ಓಕೆ ಸರ್. ಹಾಗೆ ಇನ್ನೊಂದು ಆಲ್ಟೋ 800 2012 ಫಸ್ಟ್ ಓನರ್. ಇದು ಡಾಕ್ಟರ್ ಏನಾಗಿದೆ, ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್ ಇದು. ಟೈರ್ ಸ್ವಲ್ಪ ವೀಕ್ ಇದೆ, ಬಟ್ ಬಾಡಿ ಲೈನ್ ಅಲ್ಲಿ ಇದು ಒರಿಜಿನಲ್ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಅದ್ ನಾವು ಮಾಡಕ್ ಹೋಗಿಲ್ಲ, ಮತ್ತು ಕಡಿಮೆ ಕಿಲೋಮೀಟರ್ ರಿವಿನ್ ಆಗಿದೆ ವೆಹಿಕಲ್. ಇದು ಬಂದು LXI ಬರುತ್ತೆ. ಏನ್ ಹೇಳ್ತಾ ಇದ್ದೀರಾ ಸರ್? ಬೆಸ್ಟ್ ಪ್ರೈಸ್ ಕೊಟ್ಬಿಡೋಣ. ಇದು ಒಂದು 180 ತನಕ ಲೋನ್ ಮಾಡ್ಬೋದು. 70-160 ಲೋನ್ ಆಗುತ್ತೆ. ಒಂದು 225 ಕೊಟ್ಬಿಡ ಫೈನಲ್. 225 ಗೆ 2012 240 ಹೇಳ್ತಾ ಇದೀವಿ. 225 ಮಾಡ್ತೀನಿ. 220 ಮಾಡೋ ಸಿಂಗಲ್ ಓನರ್, ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್. ತುಂಬಾ ಕಡಿಮೆ ಓಡಿದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. ಓಕೆ ಸರ್, ನೆಕ್ಸ್ಟ್ ಯಾವ ವೆಹಿಕಲ್ ತೋರಿಸ್ತಾ ಇದ್ದೀರಾ? ಹಾಗೆ ಇನ್ನೇನು ಗೊತ್ತಲ್ವಾ ನಿಮ್ಗೆ, ಹೆವಿ ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಹೌದು, ಇದು ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. ಇದು 14 ಮಾಡಲ್ ಸಿಂಗಲ್ ಓನರ್ ಬರುತ್ತೆ. ಓಕೆ, 25,000 ರನ್ ಆಗಿದೆ ವೆಹಿಕಲ್. 26,000 ರನ್ ಆಗಿದೆ. ಹಾ. 240 ಹೇಳ್ತಾ ಇದೀವಿ. ನಿಮ್ಗೆ ಚಾನೆಲ್ ಕಡೆಯಿಂದ ಬಂದ್ರೆ 225 ಕೊಡ್ತೀನಿ.
ಇದು 2 lakh ಲೋನ್ ಆಗುತ್ತೆ. 2 ಲಕ್ಷನೂ ಲೋನ್ ಆಗುತ್ತೆ. 2 ಲಕ್ಷ ಲೋನ್ ಆಗುತ್ತೆ. ಸಿಂಗಲ್ ಓನರ್. 190 ಇಂದ 2 lakh ತನಕ ಮಾಡ್ಕೊಡ್ತೀವಿ ಸಿವಿಲ್ ಇದ್ರೆ. ಓಕೆ. ಸಿಂಗಲ್ ಓನರ್ ಆಲ್ಮೋಸ್ಟ್ ಟೈರ್ ನಾವೇ ಹಾಕಿರೋದು. ಅಪೋಲೋ ಹಾಕಿದೀವಿ, ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದೀವಿ, 4 ಹೊಸ ಟೈರ್ ಹಾಕಿದೀವಿ. ಇನ್ನು ಏನಾರು ಹೆಚ್ಚು ಕಮ್ಮಿ ಆಗುತ್ತಾ ಸರ್ ಇದು? ಸರ್ ಇಲ್ಲ, ಫುಲ್ ಕ್ಯಾಶ್ ಆದ್ರೆ ಸ್ವಲ್ಪ ಮಾಡ್ಕೊಡ್ತೀನಿ, ಲೋನ್ ಆದ್ರೆ ಅಷ್ಟು ಬಂದ್ಬಿಡುತ್ತೆ ಸರ್. ಓಕೆ. ನೆಕ್ಸ್ಟ್ ಸರ್ ಇನ್ನೊಂದು ಶಿಫ್ಟ್ ಇದೆ. ಹಾಗೆ ಒಂದು ಸ್ವಿಫ್ಟ್ 11 ಮಾಡಲ್ ಟಾಪ್ ಎಂಡ್ ಬರುತ್ತೆ. ಇದು ZXi ಬರುತ್ತೆ. ZXi ಗೆ ಇದು ಎಕೋಮಾ ಟೈರ್ ಹಾಕ್ಸಿದೀವಿ. ಹ್ಮ್. 11 ಮಾಡಲ್ ಸೆಕೆಂಡ್ ಓನರ್, 1,12,000 ಇದು ವೆಹಿಕಲ್ ರನ್ ಆಗಿದೆ. ಬಟ್ ಶೋರೂಮ್ ಮೇಂಟೈನ್, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ವೆಹಿಕಲ್. ಹಾಗೆ ನೋಡ್ಬೋದು ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ ಇದೆ, ಟೈರ್ ಎಕೋಮೋ ಇದೆ, ಬ್ರಾಂಡ್ ನ್ಯೂ ಟೈರ್ ಹಾಕಿದೀವಿ. FC ಇನ್ನೊಂದು 5 ತಿಂಗಳಿದೆ, ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, ಬಟ್ ಕಟ್ ಮಾಡ್ತೀವಿ. 275 ಕೊಡ್ತೀವಿ ಸರ್. 275. 275 ಗೆ 11 ಮಾಡಲ್ ಸೆಕೆಂಡ್ ಓನರ್ ZXi ಕೊಡ್ತೀವಿ. ZXi ಟಾಪ್ ಎಂಡ್ ವೆಹಿಕಲ್. ಹೌದು, ಟಾಪ್ ಎಂಡ್ ವೆಹಿಕಲ್. ಲೋನ್ ಆಗುತ್ತಾ ಸರ್? ಲೋನ್ ಕಷ್ಟ ಸರ್, ಕಷ್ಟ. ಆಗಲ್ಲ. ಫುಲ್ ಕ್ಯಾಶ್. ಹೌದು. ಓಕೆ ಸರ್, ನೆಕ್ಸ್ಟ್ ಇನ್ನು ಆಲ್ಟೋಗೆ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು ಈ ಗಾಡಿನ. ಆಲ್ಟೋಗಿಂತನೂ ಬೆಸ್ಟ್ ವೆಹಿಕಲ್ ಇವೆಲ್ಲ. ಹೌದು. ಬ್ರಾಂಡ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ನಮ್ಮ ಹತ್ರ 4 ಗಾಡಿ ಫಿಗೋ ಇದೆ. ಆಲ್ಮೋಸ್ಟ್ 12 ಇದೆ, 11 ಇದೆ, 10 ಇದೆ. ಇದು 10 ಇದು ಹಾ ಸರ್. ಒಂದೇ ಕಲರ್ ಬರುತ್ತೆ. 10 3 ಇದೆ ಟೋಟಲ್ ನಮ್ಮ ಹತ್ರ. ಇದು ಬಂದು 10 ಥರ್ಡ್ ಓನರ್, 10 ಸೆಕೆಂಡ್ ಓನರ್. ಇದು ಬಂದು 165 ಕೊಡ್ತೀವಿ, ಇದು 155 ಕೊಡ್ತೀವಿ. ಎರಡು FC ರನ್ನಿಂಗ್ ಇದೆ ವೆಹಿಕಲ್. ಗುಡ್ ಕಂಡೀಷನ್ ವೆಹಿಕಲ್ಸ್. ಇದು 2031, ಇದು 2031. ಬಟ್ ಎರಡು ತುಂಬಾ ಗುಡ್ ಕಂಡೀಷನ್ ವೆಹಿಕಲ್. ಬಂದು ಚೆಕ್ ಮಾಡಿ ತಗೊಂಡು ಹೋಗ್ಲಿ ಸರ್. ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಚೆಕ್ ಮಾಡ್ಕೊಂಡು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ವ್ಯಾಪಾರ ಮಾಡೋಣ ಸರ್. ಓಕೆ ಸರ್. ಇದು ಟಾಪ್ ಎಂಡ್ ಬರುತ್ತೆ. ಇದು ಟಾಪ್ ಎಂಡ್. ಹೌದೌದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹಾಗೆ ಇನ್ನೊಂದು 11 ಮಾಡಲ್ ಇದೆ, ಬಟ್ ಇದು ಆಗೋಗಿದೆ. ಆಗ್ಬಿಡಿದ್ಯಾ? ಹೌದಾಗಿದೆ. ಇದು ಬೇಡ, ಇದನ್ನು ಸ್ಕ್ರಾಪ್ ಆಗ್ತದೆ. ಕ್ರಾಪ್ ಆಗ್ಬೇಕಾ? ಚೆನ್ನಾಗಿಲ್ಲ ಅದು. ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದ್ದೀರಾ? ಹಾಗೆ ಲಕ್ಷ್ಮೀ ಕಾರ್ಸ್ ಅಲ್ಲಿ ಒಂದು ಇದು ಟೊಯೋಟಾ, ಇದು ದೊಡ್ಡ ಡಿಮ್ಯಾಂಡೆಡ್ ವೆಹಿಕಲ್ ಮೋಸ್ಟ್. ಅದು ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. 6 ಮಾಡಲ್ ಬರುತ್ತೆ ಸರ್. ಇದು 6 ಮಾಡಲ್ ಸೆಕೆಂಡ್ ಓನರ್ ಆಗುತ್ತೆ. ಟೈರ್ ಚೆನ್ನಾಗಿದೆ ಸರ್, ಫ್ರಂಟ್ ಚೆನ್ನಾಗಿದೆ, ಬ್ಯಾಕ್ ಸ್ವಲ್ಪ ವೀಕ್ ಇದೆ. ಹಾಗಂತೇಳಿ ಯಾವುದೇ ರೀತಿ ರಿಪ್ಲೇಸ್ಮೆಂಟ್ ಇಲ್ಲ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. 6 ಸೆಕೆಂಡ್ ಓನರ್, 2029 ತನಕ FC ಬರುತ್ತೆ, ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ. 1,45,000 ಕೊಡ್ತೀವಿ. 145 ಗೆ 145 ಕೊಡ್ತೀವಿ. ಲಕ್ಸುರಿ ಪ್ರೀಮಿಯಂ ಹೌದೌದು, ಎಕ್ಸ್ಪೀರಿಯನ್ಸ್ ಹೌದು, ಕೊಡುವಂತ ಹೌದು. ವೆಹಿಕಲ್. ಟೊಯೋಟಾ ಕೊರೋಲಾ ಟಾಪ್ ಎಂಡ್ ವೆಹಿಕಲ್. ಮ್ಯಾಗ್ಗಳು ನೋಡಿ ಎಲ್ಲ ಆಫ್ಟರ್ ಮಾರ್ಕೆಟ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಇದು ಕಂಪ್ನಿ ಮ್ಯಾಗೇನೆ, ಬಟ್ ಇದು ಶೇಪ್ ಚೇಂಜ್ ಆಗುತ್ತೆ ಮ್ಯಾಗ್ದು. ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು ಸರ್. ಹೌದು ಸರ್, ಹೌದು. ಎಲ್ಲಿಗೆ ಬರ್ಬೇಕು ಸರ್ ಕರೋಲಾ ನೋಡಕ್ಕೆ? ಕೊರೋಲಾ ಇಲ್ಲಿ ಲಕ್ಷ್ಮೀ ಕಾರ್ಸ್ಗೆ ಬರ್ಬೇಕು ಸರ್. ಲಕ್ಷ್ಮಿ ಕಾರ್ಸ್. ಹೌದು. ನೆಕ್ಸ್ಟ್ ವೆಹಿಕಲ್ ನೋಡೋಣ ಬನ್ನಿ ಸರ್. ಹಾಗೇನೆ ಇನ್ನೊಂದು ಫೋರ್ಡ್, ನಮ್ಮ ಹತ್ರ 5 ಗಾಡಿ ಇದೆ ಟೋಟಲ್. ಇದು ಬಂದು 10 ಮಾಡಲ್ ಕಸ್ಟಮರ್ ವೆಹಿಕಲ್ ಆಗಿರೋದ್ರಿಂದ ಸ್ವಲ್ಪ ಓನರ್ ಫೋರ್ಟ್ ಆದ್ರೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2031 ತನಕ FC ಬರುತ್ತೆ. ಇದು ZXi ಬರುತ್ತೆ, ಡೀಸೆಲ್ ವೆಹಿಕಲ್, ಫೋರ್ಡ್ ಫಿಯೆಸ್ಟಾ. ಟೈರ್ ನೋಡ್ಬೋದು ನಿಮ್ಗೆ ಆಲ್ಮೋಸ್ಟ್ ಒಂದು 60% ಸಿಗುತ್ತೆ. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ ಇದೆ. ಒಂದು 195 ಹೇಳ್ತಾರೆ, 180 ತನಕ ಆಗ್ಬಿಡುತ್ತೆ. 180 ವರೆಗೂ ಆಗುತ್ತೆ. ಕೊಡ್ತಾರೆ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ವೆಹಿಕಲ್. ಹಾಗೆ ನಮ್ದು ಲಕ್ಷ್ಮೀ ಕಾರ್ಸ್ ಕಡೆಯಿಂದ ಇನ್ನೊಂದು ಆಫರ್ ಕೊಡೋಣ ಬನ್ನಿ. ಸೇಮ್ ಗಾಡಿಗೆ ಸರ್? ಹೌದು, ಫಿಯೆಸ್ಟಾ 10 ಮಾಡಲೇ ಕೊಡ್ತೀನಿ ಆಫರ್. ಯಾವ ಗಾಡಿ ಸರ್ ಅದು? ಆಫರ್ ಅಂತ ಹೇಳ್ತಾನೆ ಇದ್ದೀರಾ? ಫಿಯೆಸ್ಟಾ ಸರ್, ಹಾ. ತುಂಬಾ ಚೆನ್ನಾಗಿದೆ. ಸುಮ್ಮನೆ ಹೇಳ್ತೀನಿ ಅಂತಲ್ಲ, ಇಂಜಿನ್ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದು ಬೆಸ್ಟ್ ಪ್ರೈಸ್ ಗೆ ಕೊಡ್ತಾ ಇದೀನಿ. 10 ಮಾಡಲ್ ಇದು 4th ಓನರ್ ಆಗಿದೆ. ಇದು ಬಂದು 145 ಗೆ ಕೊಡ್ತಾ ಇದೀನಿ. 145 ಗೆ ಸರ್? ವೆಹಿಕಲ್ ಕೊಡ್ತಾ ಇದೀನಿ, ZXi ಕೊಡ್ತಾ ಇದೀನಿ. ಹಾ. ಮೈಲೇಜ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್, 20+ ಬರುತ್ತೆ. ಒಳ್ಳೆ ಫ್ಯಾನ್ಸಿ ಕಲರ್ ಅಂತಾನೆ ಹೇಳ್ಬೋದು. ಹೌದು, ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಇಂಜಿನ್ ಎಲ್ಲ ಚೆನ್ನಾಗಿದೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್? ಹಾಗೆ ಇದೆ ನಮ್ಮ ಹತ್ರ ಸ್ವಿಫ್ಟ್ ಒಂದು 5 ಗಾಡಿ ಇದೆ. ಹಾ ಸರ್. ಸ್ವಿಫ್ಟ್ ಕೊಟ್ಬಿಡೋಣಲ್ಲ ಆಫರ್ ಅಲ್ಲಿ. ಹಾ ಸರ್, ಹೇಳಿ. ಹಾಗೆ ಸ್ವಿಫ್ಟ್ 10 ಮಾಡಲ್ ಕೊಡ್ತೀನಿ. ಇದು 1,90,000 ಕೊಡೋಣ ಫುಲ್ ಆಫರ್ ಇದೆ. 1,90,000 ಸರ್, 2010. ಹೌದು. AC ಬರುತ್ತೆ, VXi ಬರುತ್ತೆ, AC ಹಾ. ಪವರ್ ವಿಂಡೋ ಬರುತ್ತೆ. FC ಫ್ರೆಶ್ ಮಾಡ್ಕೊಡ್ತೀನಿ. 10 ಮಾಡಲ್ ಥರ್ಡ್ ಓನರ್, ಇಂಜಿನ್ ತುಂಬಾ ಚೆನ್ನಾಗಿದೆ. 85,000 90,000 ರನ್ ಆಗಿದೆ ವೆಹಿಕಲ್. 100% ಜಿನಿಯನ್ ಇದೆ ರಿಬಿನ್. ಬಾರ್ಗಿನ್ ಮಾಡ್ಬೇಡಿ, 1,90,000 ಕೊಡ್ತೀನಿ. ಓಕೆ ಸರ್, ಓಲ್ಡ್ ಶೇಪ್ ಬೇಡ ಅನ್ನೋರ್ಗೆ ಇನ್ನೊಂದು ನ್ಯೂ ಶೇಪ್ ಇದೆ ನಿಮ್ಮಲ್ಲಿ? ಹಾಗೆ ನ್ಯೂ ಶೇಪ್ ಇದೆ, ಮತ್ತೆ ಓಲ್ಡ್ ಶೇಪ್ 2-3 ಗಾಡಿ ಇದೆ ನಮ್ಮ ಹತ್ರ. ಹಾ. ಇದು ಬಂದು ಕಸ್ಟಮರ್ ವೆಹಿಕಲ್ ಆಗಿರೋದ್ರಿಂದ 2013 ಮಾಡಲು, ಬಟ್ ಎಷ್ಟು ಓಡಿದ್ರೆ 44,000. 44,000 100% ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಇವ್ರು IT ಬಿಟ್ಟಲ್ಲಿ ಕೆಲಸ ಮಾಡ್ತಾರೆ. ಹಾ. ಆಲ್ಮೋಸ್ಟ್ ಹಿಸ್ಟ್ರಿ ಕೊಡ್ತೀನಿ, ಪಕ್ಕ ಇದೆ. ರೇಟ್ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ರೆ, 4,40 ಹೇಳ್ತಾ ಇದ್ರೆ, 4,25 ಕೊಡ್ತಾರೆ. 420 ಫೈನಲ್ ಆಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ. 3 ಲಕ್ಷನೂ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್? ಇಲ್ಲಿ ಬೆಂಗಳೂರಲ್ಲಿ ಕಡಿಮೆ ಈ ತರ 40 ಲೋ ಕಮ್ಮಿ ಓಡಿರೋಂತ ವೆಹಿಕಲ್ಸ್. ಒಂದು ವೆಹಿಕಲ್ ಇದೆ, ಹೌದು. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ವೆಹಿಕಲ್ ಸೂಪರ್ ಆಗಿದೆ. ನೆಕ್ಸ್ಟ್ ವೆಹಿಕಲ್ ತೋರಿಸ್ತಾ ಇದ್ದೀರಾ ಸರ್? ಸರ್ ಇದು ಆಗಿದೆ, ಇದು ಸೇಲ್ ಆಗಿದೆ. ಹಾ. ಹಾಗೆ ಒಂದು ವ್ಯಾಗನ್ ಬೆಸ್ಟ್ ಪ್ರೈಸ್ ಕೊಡೋಣ. 17 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹಾ. ಆಲ್ಮೋಸ್ಟ್ ಕಿಲೋಮೀಟರ್ ಬಂದು 46,000.
100% ಒರಿಜಿನಲ್ ವೆಹಿಕಲ್ ಇದು. ಹಾ. ಟೈರ್ ವೀಕ್ ಇದು ಹಾಕೊಡ್ತೀನಿ. ಒಂದು 345 ಮಾಡ್ಕೊಡ್ತಾರೆ. 345 ಗೆ ಮಾಡಲು ಸರ್ 335 ಕೊಟ್ಟು ಮಾಡಲು 70 ಮಾಡೋ ಸಿಂಗಲ್ ಓನರ್ VX. 17 ಮಾಡಲು. ಹೌದು ತುಂಬಾ ಚೆನ್ನಾಗಿದೆ. ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಸೊ ಕೇಳಿಸ್ಕೊಂಡಲ್ಲ ಸ್ನೇಹಿತರೆ, ಈ ಗಾಡಿ ವೀಲ್ ಬಂದ್ಬಿಟ್ಟು ಟೈರ್ ಬಂದ್ಬಿಟ್ಟು ವೀಕ್ ಇದೆ. ಹೊಸ ಟೈರ್ ಹಾಕ್ಸ್ಕೊಡ್ತೀರಲ್ವಾ ಸರ್? ಹೌದು, 2 ಹೊಸ ಟೈರ್ ಹಾಕ್ಕೊಡ್ತೀನಿ. ಆರ್ಡರ್ ಮಾಡಿದೀನಿ, ಬಟ್ ಆಲ್ಮೋಸ್ಟ್ ಇವತ್ತು ಸಂಡೇ ಇರೋದ್ರಿಂದ ನಾಳೆ ಮಾಡ್ತೀನಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದೀರಾ? ನೆಕ್ಸ್ಟ್ ವೆಹಿಕಲ್ ಕೊಡೋಣ, ಲೀನಿಯಾ ಕೊಡೋಣ, ಹೋಂಡಾ ಸಿಟಿ ಕೊಡೋಣ. ಲೀನಿಯಾ ಡೀಟೇಲ್ಸ್ ಕೊಡಿ ಸರ್. ಲೀನಿಯಾ 11 ಮಾಡಲು FC ಚೆಕ್ ಮಾಡ್ಬೇಕು. ಆದ್ರೂ ಒಂದು FC ಇಲ್ಲ ಅಂದ್ರೆ ಮಾಡ್ಕೊಡೋಣ. 155 ಗೆ ಕೊಟ್ಬಿಡೋಣ, 155. ವಿತ್ FC. ಹೌದು, 11 ಮಾಡಲು ಕೊಡೋಣ. ಓಕೆ ಸರ್, ಇನ್ನೊಂದು ಫಿಯೆಸ್ಟಾ ಇದೆ, ಇದು ಸೇಲ್ ಗಿಜಾ ಆಗೋಗಿದ್ಯಾ ಸರ್? ಇದು ನಮ್ದೇನೆ, ಇದು ಬೆಸ್ಟ್ ಪ್ರೈಸ್ ಕೊಡೋಣ. ಪೆಟ್ರೋಲ್ ವೆಹಿಕಲ್ 7 ಮಾಡಲ್ ಥರ್ಡ್ ಓನರ್ ಆಗಿರೋದ್ರಿಂದ FC ರನ್ನಿಂಗ್ ಇದೆ. ಇದು ಲ್ಯಾಪ್ಸ್, ಇದು 120 ಗೆ ಮಾಡ್ಕೊಟ್ಬಿಡ್ತೀವಿ ಫೈನಲ್. ವಿತ್ FC ನಾ? FC ರನ್ನಿಂಗ್ ಇದೆ, ಆಲ್ಮೋಸ್ಟ್ ರನ್ನಿಂಗ್ ಇದೆಯಾ? 8 ತನಕ ಇದೆ. ಹಾ, ಓಕೆ. 1,20,000 ಕೊಟ್ಬಿಡೋಣ. 1,20,000ಕ್ಕೆ 4 ಫಿಯೆಸ್ಟಾ ಪೆಟ್ರೋಲ್. ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ ಸರ್, ನೆಕ್ಸ್ಟ್ ಹಾಗೆ ಇನ್ನೊಂದು ಸ್ವಿಫ್ಟ್ ಇದೆ ನಮ್ಮ ಹತ್ರ. ಹಾ. ಡೆಲ್ಲಿ, ಇದು NOC ಓಪನ್ ಆಗಿ ಅವರಿಗೆ ತಕ್ಕೊಡೋಣ. ಹಾ. ಇದು ನಿಮ್ಗೆ 265 ಆಗುತ್ತೆ. ವಿತ್ ಕೆ ಏನಾ ಸರ್? 11 ಮಾಡಲ್, ಹೌದು ವಿತ್ಗೆ. ಓಕೆ. ಇದು ಆಲ್ಮೋಸ್ಟ್ 265 ಕೊಟ್ಬಿಡೋಣ. 265ಕ್ಕೆ ಮಾಡಲು ಮಾಡಲ್ 11 ಮಾಡಲ್. 11 ಹೌದು. ZX ಏನಾ ಸರ್? ಇದು VX ಬರುತ್ತೆ. VXI VX. ವಿತ್ ಕೆ ನಂಬರ್ 265. ಓಕೆ ಹಾಗೆ ಸರ್, ಇನ್ನೊಂದು ನಮ್ಮ ಹತ್ರ ಡೆಲ್ಲಿ ಗಾಡಿ ಇನ್ನೊಂದಿದೆ. ಹಾ. ಇದು ಬಂದು 12 ಮಾಡಲ್. ಇದು ವಿತ್ ಎಲ್ಲ ಕೆ ಮಾಡ್ಕೊಟ್ಬಿಡೋಣ. 185ಗೆ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ವಿತ್ ಕೆ ವಿತ್ ಟ್ರಾನ್ಸ್ಫರ್ 1,85,000 ಅಷ್ಟೇ. 12 ಮಾಡಲು. ಓನರ್ಶಿಪ್ ಸರ್? ಓನರ್ ಸಿಂಗಲ್ ಓನರ್ ಬರುತ್ತೆ. ಇವಾಗ ಸೆಕೆಂಡ್ ಆಗುತ್ತೆ. ಇವಾಗ ಸೆಕೆಂಡ್ ತಗೊಳ್ಳೋರು ಸೆಕೆಂಡ್ ಆಗ್ತಾರೆ. ಸೆಕೆಂಡ್ ಆಗ್ತಾರೆ, ಯಾಕೆ ಅವ್ರಿಗೆ NOC ಬರುತ್ತೆ. ಹೌದು. ಸೆಕೆಂಡ್ ಒಳ್ಳೆ ಆಫರ್ ಪ್ರೈಸ್ ಅಂತಾನೆ ಹೇಳ್ಬೋದು ಸರ್. ಬಟ್ ಹಾಗೆ ಟೈರ್ ಚೆನ್ನಾಗಿದೆ, ಅಪೋಲೋ ಇದೆ. ಬಟ್ ಇಂಜಿನ್ ತುಂಬಾ ಚೆನ್ನಾಗಿದೆ. ಟೈರ್ ಕೂಡ ನೋಡ್ತಾ ಇರ್ಬೋದು ಗೆಳೆಯರ. ಈ ಗಾಡಿ ಬಂದ್ಬಿಟ್ಟು 2012 ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತದ್ದು. DL ರಿಜಿಸ್ಟ್ರೇಷನ್ ವಿತ್ ಕೆ ನಂಬರ್ ಕೊಡ್ತಾರೆ. ಲಕ್ಷ್ಮಿ ಕಾರ್ಸ್ ಅಲ್ಲಿ 1,85,000 ಸರ್? ಹೌದು, 1,85,000. 1,85,000 ವಿತ್ ನೇಮ್ ಟ್ರಾನ್ಸ್ಫರ್. ನೆನ್ಪಿಟ್ಕೊಳ್ಳಿ, ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ವಿತ್ ನೇಮ್ ಟ್ರಾನ್ಸ್ಫರ್ 1,85,000 ವಿತ್ ಕೆ ನಂಬರ್. 2012 ಸಿಂಗಲ್ ಓನರ್ ಗಾಡಿ, I10. ಗಾಡಿ ಮೇಲೆ ಒಂದು ಸ್ಕ್ರಾಚ್ ಡೆಂಟು ಏನು ಇಲ್ಲ, ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದಲ್ಲಿ ಮೇಲ್ಗಡೆ ಕಾಣ್ತಿರೋ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ. XS4 ಕೊಡೋಣ. XS4 ಹೌದು. ಏನ್ ಹೇಳ್ತಾ ಇದ್ದೀರಾ ಸರ್ ಈ ಗಾಡಿ ಬೆಲೆ? 7 ಮಾಡಲ್, ಸೆಕೆಂಡ್ ಓನರ್. FC ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ ವೆಹಿಕಲ್ ಇದು. ಇದು ಟಾಪ್ ಎಂಡ್ ಬರುತ್ತೆ, ZXi ಬರುತ್ತೆ. ZXi ಟೈರ್ ನೋಡ್ಬೋದು ನೀವು, ಆಲ್ಮೋಸ್ಟ್ ನೀವು ನೋಡಿ ಒಂದು 55-60% ಬಂದೇ ಬರುತ್ತೆ. ಹೌದು. ಬ್ಯಾಕ್ 40% ಇದೆ. ಇದು 7 ಮಾಡಲ್ ಸೆಕೆಂಡ್ ZXi ಇರುತ್ತೆ, ಟಾಪ್ ಎಂಡ್ ಇದು. XS4 ಇದು 1,60,000 ಕೊಟ್ಟು. 1,65,000ಕ್ಕೆ ಲೋನ್ ಏನಾರು ಆಗುತ್ತಾ? ಲೋನ್ ಆಗಲ್ಲ, ಫುಲ್ ಕ್ಯಾಶ್. ಲೋ ಬಜೆಟ್ ಅಲ್ವಾ ಇದು. 12 ಮೇಲೆ ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು K10. ಇದು ಲೋನ್ ಆಗುತ್ತೆ. ಇದು ಹಾ ಸರ್. ಇದು ಬಂದು 15 ಮಾಡಲ್, ಥರ್ಡ್ ಓನರ್ ಆಗಿದೆ. ಆಮೇಲೆ ಇದು ಬಂದು ಕಿಲೋಮೀಟರ್ ತುಂಬಾ ಕಡಿಮೆ ರಿವಿನ್ ಆಗಿದೆ. ಇದು 44,000 ಬಂದಿದೆ ಅಷ್ಟೇನೆ. ಇದು 44,000 ಹೊಡಿರೋಂಥದ್ದು. ಶೋರೂಮ್ ಮೇಂಟೈನ್ ವೆಹಿಕಲ್. ಹಿಸ್ಟ್ರಿ ಕೂಡ ಸಿಗತ್ತಾ? ಹೌದು, ಟೈರ್ ಬೆಸ್ಟ್ ಅನ್ನು 2 ಹೊಸದು ಹಾಕಿದ್ದಾರೆ. Okay. ಹೊಸದು. ಏನ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಆಫ್ಟರ್ ಮಾರ್ಕೆಟ್ ನಿಮಗೆ ಸೀಟ್ ಕವರ್ ತುಂಬಾ ಚೆನ್ನಾಗಿದೆ. ಸೀಟ್ ಕವರ್ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಆಫ್ಟರ್ ದ ಮಾರ್ಕೆಟ್ ಈ ಗಾಡಿಗೆ ಒಳ್ಳೆ ಲೆದರ್ ಸೀಟ್ ಕವರ್ ನ ಇನ್ಸ್ಟಾಲ್ ಮಾಡಿಸಿರುವಂತದ್ದು. ಹಾಗೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಫ್ರಂಟ್ ಡೋರ್ ಮಾತ್ರ ಪವರ್ ವಿಂಡೋಸ್ ಬರೋದಲ್ವಾ ಸರ್? ಹೌದು, ಫ್ರಂಟ್ ಎರಡು ಬರುತ್ತೆ. VXi ಅಲ್ವಾ? ಹೌದು. ಬಟ್ ತುಂಬಾ ಕಡಿಮೆ ರನ್ ಆಗಿದೆ. ಲೋನ್ ಇದಕ್ಕೆ ಒಂದು 2 lakhs ಲೋನ್ ಮಾಡ್ಕೊಡೋಣ. 2 lakhs ಲೋನ್ ಆಗುತ್ತೆ. ಹೌದು, ಒಂದು 20,000 25,000 ತಗೊಂಡ್ರೆ ಗಾಡಿ ಕೊಟ್ಟು ಕಳ್ಸ್ಬಿಡ್ತೀವಿ. ಸೊ ಫೈನಲ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,25,000. 2.5 ಹೇಳ್ತಾ ಇದೀವಿ, ಬಾರ್ಗಿನ್ ಮಾಡ್ಬಿಡಿ 2.30ಕ್ಕೆ ಕೊಟ್ಟು. 2,30ಕ್ಕೆ ಜಸ್ಟ್ 20,000, 20,000 25,000 ಡೌನ್ ಪೇಮೆಂಟ್. ಹೌದು, ತಗೊಂಡ್ರೆ ಮಾಡ್ಕೊಡೋಣ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಫಿಗೋ ಇದೆ, ಸೇಲ್ ಆಗಿದೆ. ಸೇಲ್ ಆಗಿದ್ಯಾ? ಹೌದು. ಇದು ಒಂದು ಹೋಂಡಾ ಸಿಟಿ ಬಂದು 6 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ. ZXi ಬರುತ್ತೆ, ಟಾಪ್ ಎಂಡ್ ವೆಹಿಕಲ್. ಹಾ. ಈ ಕಂಪ್ನಿ ಮ್ಯಾಗೆಲ್ಲ ಬರುತ್ತೆ, ಟಿಕ್ ಕವರ್ ಎಲ್ಲ ಅಪ್ಡೇಟ್. ಬಟ್ ಏನಾಗಿದೆ, ಸ್ವಲ್ಪ ರಸ್ಟಿಂಗ್ ಇತ್ತು ಅಂತ ನಾವು ಮೆಕ್ಯಾನಿಕ್ ಹತ್ರ ಬಿಟ್ಟಿದ್ವಿ. ಸ್ವಲ್ಪ ಒಳಗಡೆ ಚೆನ್ನಾಗಿ ಕೆಲಸ ಮಾಡಿಲ್ಲ. ಬಟ್ ಗಾಡಿ ಒರಿಜಿನಲ್ ಬೆಸ್ಟ್ ಪ್ರೈಸ್ ಕೊಟ್ಬಿಡೋಣ, 1.5 ಕೊಟ್ಬಿಡ್ತೀವಿ ಫೈನಲ್. 1,50,000ಕ್ಕೆ ಸರ್. ಮಾಡಲು ಮಾಡಲ್ 6 ಮಾಡಲ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಓಕೆ ಸರ್, ಮಾಡ್ಕೊಡೋಣ, ಹಾಗೆ ಕೊಡೋದು. FC ಕೂಡ ಮಾಡಿಸ್ಕೊಡ್ತೀರಾ? ಫ್ರೆಶ್ ಮಾಡ್ಕೊಡೋಣ. ಓಕೆ, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದೀರಾ? ನೆಕ್ಸ್ಟ್ ವೆಹಿಕಲ್ ನಿಮ್ಗೆ ಆಲ್ಮೋಸ್ಟ್ ಬನ್ನಿ, ನಮ್ಗೆ ಪೋಲೋಗಳಿದೆ, ಆಮೇಲೆ ಒಳ್ಳೊಳ್ಳೆ ಗಾಡಿ ಇದೆ. ವರ್ಣ ಇದೆ, ಸರ್ ಈಕೋ ಸ್ಪೋರ್ಟ್ ಮಾರ್ಕೆಟ್ ಅಲ್ಲಿ ಇವಾಗ ಡೇ ಬೈ ಡೇ ಡಿಮ್ಯಾಂಡ್ ಸಿಗ್ತಾನೆ ಇಲ್ಲ. ಹೆವಿ ಡಿಮ್ಯಾಂಡೆಡ್ ವೆಹಿಕಲ್. ಡಿಮ್ಯಾಂಡ್ ಏನಿಲ್ಲ ಸರ್. ಹೌದು. ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ, ಸಿಂಗಲ್ ಓನರ್ ಕೊಡ್ತೀನಿ. 15 ಮಾಡಲ್ ಟೈಟಾನಿಯಮ್ ಕೀ ಶಾಟ್ ಇದೆ, ಡೀಸೆಲ್. 15 ಸಿಂಗಲ್ ಓನರ್, ಕನ್ಫ್ಯೂಸ್ ಆಗ್ಬೇಡಿ. ಬೆಸ್ಟ್ ಪ್ರೈಸ್ ಕೊಡ್ತೀನಿ. 4,40,000 ಕೊಡ್ತೀನಿ. 4,40,000ಕ್ಕೆ. ಹೌದು,
2015 ಸಿಂಗಲ್ ಓನರ್, ಟೈಟೇನಿಯಂ ಕೊಡ್ತೀವಿ ಸರ್. ಫುಲ್ ಟಾಪ್ ಎಂಡ್ ವೆಹಿಕಲ್. 4 ಲಕ್ಷ ಲೋನ್ ಆಗುತ್ತೆ ಇದಕ್ಕೆ. ಜಸ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ರಿಮೈನಿಂಗ್ ಅಮೌಂಟ್ ಇದಾಗುತ್ತೆ. 30,000 40,000 ತಗೊಂಡ್ರೆ ಗಾಡಿ ಕೊಟ್ಟು ಕಳಿಸ್ತೀನಿ. ಇದು ಹೌದು 15 ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಸರ್. ಟೈಟಾನಿಯಂ ಡೀಸೆಲ್ ಜಸ್ಟ್ 4,40,000. ಒಳ್ಳೆ ರೇಟ್. ಗಾಡಿ ಕೊಟ್ಟು ಕಳಿಸ್ತೀನಿ. ಹೌದು ಸರ್, ಒಳ್ಳೆ ರೇಟ್ ಮಾರ್ಕೆಟ್ ಅಲ್ಲಿ ಇದು. 1,09,000 ರಿವೀಲ್ ಆಗಿದೆ. ಡ್ರಿವನ್ ಆಗಿರೋಂತ ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಹೌದು. ಹಾಗೆ ಇನ್ನೊಂದು 14 ಮಾಡಲ್ ವರ್ಣ ಇದು SX ಕಸ್ಟಮರ್ ವೆಹಿಕಲ್ ಇದು. ಇದು ಬಂದು ನಿಮ್ಗೆ ಬರೀ ಜಸ್ಟ್ 70,000 ರನ್ ಆಗಿದೆ ವೆಹಿಕಲ್. 60,000 ರನ್ ಆಗಿತ್ತು. ಬಟ್ ಓನರ್ 3 ಆಗಿದೆ, ಮನೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಒಂದು 3,90,000 ಫೈನಲ್ ಕೊಡ್ತಾರೆ. 395 ಫೈನಲ್ ಆಗುತ್ತಾ ಸರ್? 3.5 ತನಕ ಲೋನೇ ಮಾಡೋದು. 3.5 SX ಅಂದ್ರೆ ಫುಲ್ ಟಾಪ್ ಎಂಡ್ ಬರುತ್ತೆ. ಸೇಫ್ಟಿ ಪರ್ಪಸ್ ನೋಡಿದ್ರೆ ಒಳ್ಳೆ ಏರ್ ಬ್ಯಾಗ್ಸ್ ಎಲ್ಲ ಬರುವಂತದ್ದು. ಹೌದು ತುಂಬಾ ಚೆನ್ನಾಗಿದೆ. ಓಕೆ ಸರ್, ನೆಕ್ಸ್ಟ್ ಪೋಲೋ ಇದೆ. ಹಾಗೆ ನಿಮ್ಗೆ ಗೊತ್ತು ಬಜಾರಲ್ಲಿ ಇದಕ್ಕೊಂದು ಡಿಮ್ಯಾಂಡೇ ಬೇರೆ ಇದೆ. ಅದು ನಮ್ಮ ಹತ್ರ ಇಲ್ಲ, ನಾನು ಕಡಿಮೆಗೆ ಕೊಡ್ತೀನಿ ಅಂತ ಲಕ್ಷ್ಮಿ ಕಾರ್ಸ್ ಅಲ್ಲಿ. 14 ಮಾಡಲ್ ಹೈಲೈನ್ ಬರುತ್ತೆ ಇದು. ಹೌದು, ಟಾಪ್ ಅಂಡ್ ವೆಹಿಕಲ್ 1,12,000 ಕಿಲೋಮೀಟರ್ ರನ್ ಆಗಿದೆ. ಹಾಗೆ ಟೈರ್ ತುಂಬಾ ಚೆನ್ನಾಗಿದೆ ನೋಡಿ. ಟೈರ್ ಆಲ್ಮೋಸ್ಟ್ ನಿಮ್ಗೆ ಒಂದು 70% ಸಿಕ್ಕೇ ಸಿಗುತ್ತೆ. ಹೌದು, ಫ್ರಂಟ್ ಟು ಬ್ಯಾಕ್ ಎರಡೂನು 70% ಟೈರ್ ಇರುವಂತದ್ದು. ಗಾಡಿ ತುಂಬಾ ಚೆನ್ನಾಗಿದೆ. ಹೇಳ್ತೀನಿ ಅಂತಲ್ಲ, ಮೆಕ್ಯಾನಿಕ್ ಕರ್ಕೊಂಡ್ ಬನ್ನಿ, ಚೆಕ್ ಮಾಡ್ಕೊಂಡು ತಗೊಂಡು ಹೋಗಿ. ಇಂಜಿನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಜಸ್ಟ್ 2,85,000 ಕೊಡ್ತೀವಿ. 285 ಗೆ 14 ಮಾಡಲು ಕೊಡ್ತೀವಿ. 14 ಮಾಡಲು ಪೋಲೋ 2 lakh ಲೋನ್ ಆಗುತ್ತೆ. 2 ಲಕ್ಷನೂ ಲೋನ್ ಆಗುತ್ತೆ 2 ಸರ್. ಲಕ್ಷ loan ಆಗುತ್ತೆ. ಒಳ್ಳೆ ಬಂಪರ್ ಆಫರ್ ಸರ್ ಯುಗಾದಿ ಹಬ್ಬಕ್ಕೆ ಪೋಲೋ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾರು ಇಂಟ್ರೆಸ್ಟ್ ಇದೆ ಬಾಡಿ ಲೈನ್ ಅಬ್ಸರ್ವ್ ಮಾಡಿ. ನಿಮ್ಗೊಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಈ ಗಾಡಿ ಮೇಲೆ ನೋಡಕ್ಕೆ ಸಿಗಲ್ಲ. ಜಸ್ಟ್ ಹಾಗೆ ಅಬ್ಸರ್ವ್ ಮಾಡಿ ಅಷ್ಟೇ. ಬಾಡಿ ಲೈನ್ ಎಷ್ಟು ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿದೆ. 2014 ಸಿಂಗಲ್ ಓನರ್ ಅಲ್ಲ ಸರ್? ಇಲ್ಲ, ಓನರ್ 4 ಆಗಿದೆ. 4th ಓನರ್. ಹೈಲೈನ್ ಇದು. ಎಷ್ಟು ವೆಲ್ ಮೇಂಟೈನ್ ಆಗಿರುವಂತ ಬಾಡಿ ಲೈನ್ ನಿಮ್ಗೆ ಈ ಗಾಡಿ ಸಿಗುವಂತದ್ದು. ಹಾಗೆ ಟೈರ್ ಕೂಡ ಅಬ್ಸರ್ವ್ ಮಾಡಿ. 60 to 70% ಟೈರ್ ಕೂಡ ಇರುವಂತದ್ದು. ವಿತ್ ಮ್ಯಾಗ್ ವೀಲ್ ಕೂಡ ಬರುತ್ತೆ. ಟಾಪ್ ಎಂಡ್ ಸರ್, ಹೈಲೈನ್. ಹೌದು ಸರ್, ಫೈನಲ್ ಆಗಿ ಏನೇ ಆಗ್ಬೋದು ಸರ್ 295 ಹೇಳ್ತಾ ಇದ್ವಿ, 280 ಮಾಡ್ಕೊಡ್ತೀವಿ. 280 ಗೆ 2 ಲಕ್ಷ ಲೋನ್ ಆಗುತ್ತೆ. 80,000 ತಗೊಂಡ್ರೆ ಗಾಡಿ ಕೊಡ್ತಾರೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್. ಕರ್ಕೊಂಡು ಚೆಕ್ ಮಾಡಿ ತಗೊಂಡೋಗಿ. ನೆಕ್ಸ್ಟ್ ವೆಹಿಕಲ್ ಯಾಕೆ ತೋರಿಸ್ತಾ ಇದ್ದೀರಾ ಆಗಿದೆ ಇದೆಲ್ಲ ಆಗಿದೆ. ಸರ್? ಇನ್ನೊಂದ್ ಯಾವ್ದೋ ಒಂದ್ ಗಾಡಿ ಅಬ್ಸರ್ವ್ ಮಾಡಿದೆ, ಫುಲ್ ಕ್ಲಾಸ್ ಆಗಿ ಮಾಡಿಫೈ ಮಾಡಿಸಿ ಒಂದು ಶಿಫ್ಟ್. ಒಂದು ಲಕ್ಷ್ಮಿ ಕಾರ್ಸ್ ಮಾಡಿಫೈ ವೆಹಿಕಲ್ ಕೊಡೋಣ ಅಂತ. ತುಂಬಾ ಕಲರ್ ನೋಡಿ. ಹೌದು ಸರ್, ಒಳ್ಳೆ ಫ್ಯಾನ್ಸಿ ಕಲರ್, ಸ್ಪೋರ್ಟಿ ಲುಕ್ ಇದೆ ಶಿಫ್ಟ್ ಇದು. ಡೀಟೇಲ್ಸ್ ಕೊಡಿ ಸರ್ ಈ ಗಾಡಿದು. ಸರ್ ಇದು 9 ಮಾಡಲ್ ಸೆಕೆಂಡ್ ಓನರ್. ಓಕೆ, 9 ಮಾಡಲ್ ಸೆಕೆಂಡ್ ಓನರ್. ಹಾ. ತುಂಬಾ ಚೆನ್ನಾಗಿದೆ ವೆಹಿಕಲ್. ಇಂಜಿನ್ ಆಮೇಲೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ. ಡಬಲ್ ಟ್ಯೂನ್ ಮಾಡಿದ್ದಾರೆ ಇದು. ಓಕೆ, ನೋಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? ಸ್ವಲ್ಪ ಒಂದು ಇಷ್ಟ ಆಗಿರೋ ವೆಹಿಕಲ್. ಅಷ್ಟು ಕಲರ್ ನಂಗೂ ಇಷ್ಟ ಆಗಿದೆ. ಒಂದು ಬೆಸ್ಟ್ ಪ್ರೈಸ್ ಕೊಡೋಣ. 195 ಕೊಟ್ಬಿಡ. 9 ಮಾಡಲ್ ಸೆಕೆಂಡ್ ಓನರ್. 2009 ಸೆಕೆಂಡ್ ಓನರ್ VDI. FC ನಿಮ್ಗೆ 2029 ತನಕ ಇದೆ. 29 ವರೆಗೂ FC ರನ್ನಿಂಗ್ ಇದೆ. ತುಂಬಾ ಒಳ್ಳೆ ಕಲರ್ ಇದೆ. ಬಟ್ ಡಬಲ್ ಟ್ಯೂನ್ ಮಾಡಿ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ವೆಹಿಕಲ್. ಓಕೆ, ಒಳ್ಳೆ ಮಾಡಿಫೈಡ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಇನ್ನು ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಾ ಸರ್? ಆಂಡ್ರಾಯ್ಡ್ ಸಿಸ್ಟಮ್ಸ್ ಎಲ್ಲ ಬರುತ್ತೆ. ಓಕೆ, ಸ್ವಲ್ಪ ವೀಕ್ ಇದೆ. ಆಲ್ಮೋಸ್ಟ್ ಖರ್ಚು ಮಾಡೋದು ಯಾವ್ದು ಇಲ್ಲ. ಅಷ್ಟು ಚೆನ್ನಾಗಿದೆ ವೆಹಿಕಲ್. ಸರ್ ಸ್ವಲ್ಪ ನೆಗೋಷಿಯಬಲ್ ಏನಾರು ಆಗುತ್ತಾ? ಸ್ವಲ್ಪ ನಿಮ್ ಚಾನಲ್ ಮೇಲೆ ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಸ್ಪಾಟ್ ಅಲ್ಲಿ ಯಾರು ಎದುರುಗಡೆ ಬಂದು ಕೂತ್ಕೊಂಡ್ರೆ ಗಾಡಿ ಲೈಕ್ ಮಾಡಿ ಅವ್ರಿಗೆ ಹೆಚ್ಚು ಕಮ್ಮಿ ಆಗುತ್ತೆ. ಹೌದೌದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದೀರಾ? ನೆಕ್ಸ್ಟ್ ಆಲ್ಮೋಸ್ಟ್ ಎಂಡವರ್ ತೋರಿಸ್ಬಿಡೋಣ. ಹಾ ಸರ್, ಬನ್ನಿ. ಸರ್ ಹಾಗೆ ಒಂದು ಲಕ್ಷ್ಮಿ ಕಾರ್ಸಿಗೆ ಒಂದು ಆನೆ ಅಂತ ಹೇಳ್ಬೋದು. ಫೋರ್ಡ್ ಎಂಡವರ್ ಆಟೋಮೆಟಿಕ್ ವರ್ಷನ್ ಬರುತ್ತೆ, ಡೀಸೆಲ್ ವೇರಿಯಂಟ್ ಬರುತ್ತೆ. 10 ಮಾಡಲ್ 3rd ಓನರ್ ಆಗಿದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಕಸ್ಟಮರ್. 4 ಟೈರ್ ಕೂಡ ಫ್ರೆಶ್ ಇದೆ. ಬಾಡಿ ಲೈನ್ ನೋಡ್ತಾ ಇರ್ಬೋದು, ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಇಲ್ಲ. ಯಾವ ಮಾಡಲ್ ಅಂದ್ರಿ ಸರ್? ಸರ್ 10 ಮಾಡಲ್ 3rd ಓನರ್ ಆಗಿದೆ. ಬಟ್ ಫ್ಯಾಮಿಲಿಲೇ ಆಗಿರೋದು. ಹೌದು. ಅವರು ಕಸ್ಟಮರ್ ಒಬ್ರು ಬಿಟ್ಟು ಹೋಗಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. FC ಲ್ಯಾಬ್ಸ್ ಇದೆ. FC ಮಾಡಿ ಕೊಡ್ತಾರೆ ಗಾಡಿನ. ಓಕೆ, 5 ವರ್ಷ FC ಬರುತ್ತೆ, 1 ವರ್ಷ ಇನ್ಸೂರೆನ್ಸ್ ಬರುತ್ತೆ. ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್ ಲಕ್ಷ್ಮಿ ಕಾರ್ಸ್ ಅಲ್ಲಿ. ಏನ್ ಪ್ರೈಸ್ ಇರ್ಬೋದು ಸರ್? ಒಳ್ಳೆ ಪ್ರೈಸ್. ಒಂದು 4 ಲಕ್ಷಕ್ಕೆ FC ಮಾಡಿ ಈ ಗಾಡಿನ ಕೊಡ್ತಾ ಇದೀನಿ ನಾನು. 4 ಲಕ್ಷಕ್ಕೆ. 4 ಲಕ್ಷಕ್ಕೆ ಸರ್. ಹಾಗೆ ಇನ್ನೊಂದ್ ಗಾಡಿ ಲಕ್ಷ್ಮಿ ಕಾರ್ಸಿಗೆ ಬಂದಿದೆ. ಇದು ನಿಸಾನ್ ಟೆರನೋ 15 ಮಾಡಲು. ಓನರ್ 3 ಆಗಿದೆ. ಬಟ್ ಅವ್ರು ಕೂಡ ಫ್ಯಾಮಿಲಿಲೇ ಆಗಿರೋದು. ಮೊನ್ನೆ 4 ಟೈರ್ ಕೂಡ ಫ್ರೆಶ್ ಹಾಕಿದ್ರೆ ಕಾಂಟಿನೆಂಟಲ್ ಟೈರ್ ಬರುತ್ತೆ. ಟೈರ್ ತೋರಿಸಬೇಕಾದ್ರೆ ಅವರಿಗೆ. ಆಮೇಲೆ 4 ಬ್ಯಾಗ್ ವೀಲ್ ಬರುತ್ತೆ. ತುಂಬಾ ಕ್ಲಾಸ್ ಇದೆ ಗಾಡಿ. ಏನ್ ಹೇಳ್ತಾ ಇದೀರಾ ಸರ್? ಸರ್ ಒಳಗಡೆ ಕಿಚನ್ ಕೂಡ ಹೊಸದಾಗಿದೆ. 360 ಕ್ಯಾಮೆರಾ ಕೂಡ ಇದೆ. ಹಾ. ಗಾಡಿ ಬಂದು 15 ಮಾಡಲು.
ಏನ್ ಕೋಟಿಂಗ್ ಇದೆ ಸರ್? ಗಾಡಿನ ನಾನು 5 ಲಕ್ಷ ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಗಾಡಿನ.